ಹಿಂಗೆ ಒಂದು ಕತೆ ಓದ್ತಾ ಇದ್ದೆ. ಕತೆ ಹೆಸರು ಆಕೆ ಅಂತ ಹೇಳಿ. ಗೊತ್ತಿಲ್ಲ ಅದು ಓದಿದ ಮೇಲೆ ಯಾಕೆ ಇಷ್ಟು ಎಮೋಷನಲ್ ಆಗಿದ್ದೀನಿ ಅಂತ. ಕತೆ ಹೆಸರು ಆಕೆ. ಅವಳು ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿದ್ದಾಳೆ ಸಾಯೋ ನಿರ್ಧಾರ ಮಾಡಿ. ಯಾಕೆ ಮಲಗಿದ್ದಾಳೆ ಅಂತ ಒಬ್ಬ ವರ್ಣಿಸ್ತಾನೆ. ಯಾರು ಆಕೆ? ಓರ್ವ ಹೆಂಗಸೆ, ಹುಡುಗಿಯೇ, ಮಧ್ಯವಯಸ್ಕಳೆ, ಪರಿತ್ಯಕ್ತೆಯೇ, ಅನಾಥಳೆ, ತುಂಬು ಸಂಸಾರದ ಸದಸ್ಯಳಾಗಿದ್ದು ಸಾಕಷ್ಟು ನೋವು ಉಂಡವಳೆ. ಈ ಮುಂಚೆಯೇ ಆ ಮಾರ್ಗದಲ್ಲಿ ಹೋಗಿರುವ ಯಾವುದಾದರೂ ರೈಲಿನಿಂದ ತಳ್ಳಲ್ಪಟ್ಟಳ ಅಥವಾ ಅವಳೇ ಹಾರಿದಳ? ಕೌಟುಂಬಿಕ ಕಲಹದಿಂದ ನೊಂದು ತಾನಾಗಿಯೇ ಇಲ್ಲಿ ಬಂದು ಮಲಗಿರುವಳೆ. ಪುಂಡ ಪೋಖರಿಗಳ ಗುಂಪೊಂದು ಅವಳನ್ನ ಬೆನ್ನು ಹತ್ತಿದ ಪರಿಣಾಮ ಓಡಿ ಓಡಿ ಕತ್ತಲಲ್ಲಿ ಮುಂದುವರಿಯಲಾಗದೆ ಅಲ್ಲೇ ಮಲಗಿಬಿಟ್ಟಳೆ. ಕಾಮುಕರ ಗುಂಪೊಂದು ಮಾಡಿದ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ನತದೃಷ್ಟೆ ಆಕೆಯೇ. ಮನೆಗೆ ಮುಖ ಮಾಡಲಾಗದೆ ಇಲ್ಲಿ ಬಂದಳೆ. ತಮ್ಮ ಪ್ರೇಮಕ್ಕೆ ಎರಡೂ ಮನೆಯವರು ಒಪ್ಪದ ಕಾರಣ ಯಾವುದೋ ಊರಿಗೆ ಪರಾರಿಯಾಗಲು ನಿರ್ಧರಿಸಿ ಇನ್ನೂ ಬಾರದ ತನ್ನ ಪ್ರಿಯಕರನಿಗಾಗಿ ಅದೆಷ್ಟೋ ದಿನಗಳಿಂದ ಪ್ಲಾಟ್ಫಾರ್ಮ್ನಲ್ಲಿ ಕಾದು ಕಾದು ಮನನೊಂದು ಈ ದಿನ ಟ್ರ್ಯಾಕ್ ಮೇಲೆ ಬಂದು ಹೀಗೆ ಮಲಗಿದಳೆ. ಕಠಿಣ ಶ್ರಮ ಹಾಕಿ ಬರೆದ UPSC ಪರೀಕ್ಷೆಯಲ್ಲಿ 6ನೇ ಬಾರಿಯೂ ತೇರ್ಗಡೆಯಾಗದ ಕಾರಣ ಆಕೆ ರೋಸಿ ಹೋಗಿದ್ದಾಳೆಯೇ. ಸಾಕಷ್ಟು ಬುದ್ಧಿವಂತೆಯಾಗಿದ್ದು ಒಳ್ಳೆಯ ಕೆಲಸದಲ್ಲಿದ್ದರೂ ಯಾವೊಂದು ಮದುವೆ ಪ್ರಸ್ತಾಪವೂ ಸರಿ ಹೊಂದದೆ ತನಗಾಗಿ ಯಾವ ಗಂಡನ್ನೂ ದೇವರು ಸೃಷ್ಟಿಸಿಲ್ಲ ಎಂಬ ಹತಾಶೆಗೆ ತಲುಪಿದ್ದಾಳೆಯೇ. ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಹಳ್ಳಿಯಿಂದ ಬರುವ ಮಹಿಳೆಯರ ಗುಂಪಿನಿಂದ ತಪ್ಪಿಸಿಕೊಂಡು ಕಂಗೆಟ್ಟವಳೆ. ಸಿನಿಮಾ ಹೀರೋಯಿನ್ ಆಗಬೇಕೆಂಬ ಆಸೆಯಿಂದ ಕಳುಹಿಸಿದ ತನ್ನ ಫೋಟೋಗಳನ್ನು ನಿರ್ದೇಶಕ ದುರುಪಯೋಗ ಪಡಿಸಿಕೊಂಡನೆಂಬ ಕಾರಣಕ್ಕೆ ಸಮಾಜಕ್ಕೆ ಮತ್ತೆ ಮುಖ ತೋರಿಸಲಾರದ ಸ್ಥಿತಿಗೆ ಬಂದವಳೆ. ಅಂದ್ರೆ ಸಮಾಜ ಹೇಗಿರುತ್ತೆ ಒಂದು ಹೆಣ್ಣಿಗೆ ಅಂದ್ರೆ, ಸಿಹಿಯಾಗಿರೋದಕ್ಕಿಂತ ಕಹಿಯಾಗಿದ್ದದ್ದೇ ಜಾಸ್ತಿ. ಸ್ವಲ್ಪ ಬೋಲ್ಡ್ ಆಗಿದ್ರೆ ಏನಾದರೂ ಮಾತಾಡ್ತೀರಾ, ತುಂಬ ಸಪ್ಪೆ ಆಗಿದ್ರೆ ಏನಾದರೂ ಮಾತಾಡ್ತೀರಾ, ಎಲ್ಲದರಲ್ಲೂ ಸೈ ಅನ್ಸ್ಕೊಂಡ್ರು ಏನಾದರೂ ಒಂದು ಮಾತಾಡ್ತೀರಾ. ಹೆಂಗ್ ಬದುಕೋದು ಅಂತ ಅನಿಸಿ ಬೇಜಾರಾಗ್ಬಿಟ್ಟಿದೆ. ಇದು ಕತೆ ಆಯ್ಕೊಂಡಿದ್ದು ಟೈಪಿಸ್ಟ್ ತಿರಸ್ಕರಿಸಿದ ಕತೆ ಪುಸ್ತಕದಿಂದ. ಬರೆದವರು ಶಿವಕುಮಾರ ಮಾವಲಿ.